ಲೈಂಗಿಕ ದೌರ್ಜನ್ಯ ಕಿಡ್ನಾಪ್ ಕೇಸ್ ಇವೆರಡೂ ಕೂಡ ಈಗ ಮುಳುವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರಿಗೆ. ಸೊ ಈಗ ಆಗಿರುವಂತಹ ಬೆಳವಣಿಗೆ ಏನು, ಯಾವಾಗ ಇವರನ್ನ ಅರೆಸ್ಟ್ ಮಾಡ್ತಾರೆ, ಇವೆಲ್ಲವೂ ಕೂಡ ಈಗ ಬಹಳ ಚರ್ಚೆ ಇದೆ. ಮಗನ ಹಾದಿಯನ್ನೇ ಹಿಡಿದ್ರ ಈಗ ಅಪ್ಪ ರೇವಣ್ಣ, ವಿದೇಶಕ್ಕೆ ಪ್ರಜ್ವಲ್ ಪರಾರಿ ಆಗೋಗಿದೆ ಈಗ. ಸೊ ಹಾಗಾಗಿ ರಾಜ್ಯವನ್ನ ರೇವಣ್ಣ ಅವರು ಕೂಡ ಬಿಟ್ಟಿದಾರ ಅಥವಾ ಇದಾರ? ರೇವಣ್ಣ ಪತ್ತೆಗಾಗಿ ಈಗ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರೇವಣ್ಣ ಅವರು ಬೆಂಗಳೂರನ್ನ ತೊರೆದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕಿಡ್ನಾಪ್ ಕೇಸ್ನಲ್ಲಿ A2 ಆರೋಪಿ ಸತೀಶ್ ಬಾಬು ಅನ್ನ ಈಗ ವಶಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯೋಕೆ SIT ಅವರು ತಯಾರಿಯನ್ನ ಮಾಡ್ಕೊಳ್ತಾ ಇರೋದು. ಕಾರಣ ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಕಾರಣ ಈಗ ಅವ್ರಿಗಾಗಲೇ ನ್ಯಾಯಾಂಗ ಬಂಧನವನ್ನು ಕೊಡಲಾಗಿದೆ. ಹಾಗಾಗಿ ಬಾಡಿ ವಾರೆಂಟ್ ಮೂಲಕವಾಗಿ SIT ವಿಚಾರಣೆಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇಲ್ಲಿ ಇದೆ. ಸೊ ಹಾಗಾಗಿ ಈಗ ರೇವಣ್ಣ ಅವರು ಕೂಡ ಈಗ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರಾ ಅಥವಾ ಅವರು ಕೂಡ ರಾಜ್ಯ ಬಿಟ್ಟಿದ್ದಾರಾ, ದೇಶ ಬಿಟ್ಟು ಹೋಗಿದ್ದಾರಾ ಗೊತ್ತಿಲ್ಲ. ಬಹಳ ಚರ್ಚೆ ಅಂತೂ ಈಗ ನಡೀತಾ ಇದೆ ವಿಚಾರದಲ್ಲಿ. ಗೊತ್ತಿಲ್ಲ, ಅವರಿಗೆ ದೇವರ ಮೇಲೆ ನಂಬಿಕೆ, ಎಲ್ಲಾದ್ರೂ ಹೋಗಿ ಪೂಜೆ ಗೀಜೆ ಮಾಡಿಸ್ತಾ ಇದ್ದಾರೆ ತಮಿಳ್ನಾಡು ಸೈಡು ಏನು ಅಂತ ಹೇಳಿ, ಅದು ಇರಬಹುದು. ಯಾಕೆ ತಳ್ಳಿ ಹಾಕಕ್ಕಾಗತ್ತೆ ಅಲ್ವಾ? ಇರಬಹುದೇನೋ, ಅದು ಪೂಜೆ ಇದರಲ್ಲೆಲ್ಲ ಹೋಗಿರಬೇಕು. ಇಂಥವೆಲ್ಲ ಕಂಟಕ ಬಂದ್ಬಿಟ್ಟಿದೆ ಅಂತ ಹೇಳಿ, ಕಂಟಕ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಸದ್ಯಕ್ಕಂತೂ ಅವರು ಬೆಂಗಳೂರಿನಲ್ಲೂ ಇಲ್ಲ, ರಾಜ್ಯದಲ್ಲೂ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಅಂತಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಈ ಕಡೆಗೆ A2 ಆರೋಪಿ ಸತೀಶ್ ಬಾಬುನು ಕೂಡ ವಶಕ್ಕೆ ಪಡೋಕೆ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆಗೆ ಲೈಂಗಿಕ ದೌರ್ಜನ್ಯ ಕೇಸ್, ಇನ್ನೊಂದು ಕಡೆಗೆ ಕಿಡ್ನಾಪ್ ಕೇಸ್, ಇನ್ನೊಂದು ಕಡೆಗೆ ರೇಪ್ ಕೇಸ್ ಕೂಡ ಇದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಈ ಪ್ರಕರಣ ಒಂಥರ ಕ್ಲಿಷ್ಟಕರವಾಗಿ ಹೋಗ್ತಾ ಇದೆಯಾ, ಕಾಂಪ್ಲಿಕೇಟ್ ಆಗ್ತಾ ಇದೆಯಾ ಅಂತ? ಒಂದ್ ಕಡೆಗೆ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ, ರೇಪ್ ಕೇಸ್ ಇದೆ, ಇನ್ನೊಂದು ಕಡೆಗೆ ಕಿಡ್ನಾಪ್ ಕೇಸ್ ಬರ್ತಾ ಇದೆ. ಒಂದ್ ಕಡೆಗೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿದ್ದಾರೆ. ಈಗ ರೇವಣ್ಣ ಅವ್ರು ನೋಡ್ಕುವಂತ ಕೆಲಸ ಆಗಬೇಕು, ಸತೀಶ್ ಬಾಬು ಅವರ ಬಾಡಿ ವಾರೆಂಟ್ ಮೂಲಕ ವಿಚಾರಣೆ ಆಗಬೇಕು. ಕಾಂಪ್ಲಿಕೇಟ್ ಆಗಿ ಹೋಗ್ತಾ ಇದೆಯಾ ಅಂತ ಈ ಪ್ರಕರಣ ಮುರಳಿ? ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಅಪ್ಪ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಈಗ ಎದುರಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಇಬ್ಬರಿಗೂ ಕೂಡ ಅಪ್ಪ ಮತ್ತು ಮಗ ಇಬ್ಬರಿಗೂ ಕೂಡ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈಗಾಗಲೇ ಒಬ್ಬ ಆರೋಪಿ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ವಿದೇಶದಲ್ಲಿ ತಲೆಮರೆಸ್ಕೊಂಡಿರುವಂತದ್ದು, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ವಕೀಲರ ಮೂಲಕ ನಾನು 7 ದಿನಗಳ ಬಳಿಕ ವಿಚಾರಣೆಗೆ ಹಾಜರಾಗ್ತೀನಿ, ಅಂದ್ರೆ ಮೇ 7ನೇ ತಾರೀಕು ಆದ ನಂತರ ನೀವು ಯಾವತ್ತೇ ನೋಟಿಸ್ ಅನ್ನು ಕೊಟ್ಟರು ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಅದು ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಅಥವಾ ವಿಚಾರಣೆಗೆ ಗೈರಾಗ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ ಹೇಳಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಆದಾಗ, ಅರುಣ್ ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾದಾಗ ಮಾತ್ರ ಆ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಜ್ವಲ್ ರೇವಣ್ಣ ತಯಾರಿದ್ರು. ಆದ್ರೆ ಅತ್ಯಾಚಾರ ಪ್ರಕರಣ ದಾಖಲಾದ ಬಳಿಕ ಅವರು ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಮಾಡ್ತಾ ಇಲ್ಲ. ಅವರು ಬಂಧನ ಆಗೇ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಈಗ ಮೂಡ್ತಾ ಇರುವಂತದ್ದು. ಇದು ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಯಾಕೆಂದ್ರೆ ವಿಚಾರಣೆಗೆ ಬಂದ್ರೆ ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕಾಗುತ್ತೆ. ಯಾಕೆಂದ್ರೆ ಅತ್ಯಾಚಾರ ಪ್ರಕರಣ ನಾನ್ ಬೇಲಬಲ್ ಕೇಸು, ಆ ನಾನ್ ಬೇಲಬಲ್ ಕೇಸ್ ಆಗಿದೆ ಹಿನ್ನೆಲೆಯಲ್ಲಿ ಕನಿಷ್ಠ 6 ತಿಂಗಳ ಕಾಲ ಜಾಮೀನು ಸಿಕ್ಕುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಅದೆಷ್ಟೇ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದ್ರೂ ಕೂಡ, ಟೆಕ್ನಿಕಲ್ ಗ್ರೌಂಡ್ ಮೇಲೆ ಜಾಮೀನನ್ನ ಪಡ್ಕೊಳ್ಬೇಕು ಅಂದ್ರೂ ಕೂಡ ಕನಿಷ್ಠ 5-6 ತಿಂಗಳ ಕಾಲ ಅವ್ರಿಗೆ ಜಾಮೀನು ಸಿಕ್ಕುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಆ ರೀತಿ ಬಂಧನ ಒಳಗಾಗೋ ಬದಲು ಕಾನೂನಿನ ಮೂಲಕ ಬೇರೆ ರೀತಿಯ ಹೋರಾಟವನ್ನ ಮಾಡಿ ಅಲ್ಲಿಂದ ಏನಾದ್ರೂ ರಕ್ಷಣೆಗಳು ಸಿಕ್ಕಿದ್ರೆ ವಿಚಾರಣೆಗೆ ಹಾಜರಾಗೋ ಪ್ರಯತ್ನಗಳನ್ನ ಈಗ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮೂಲಗಳ ಮಾಹಿತಿ. ಇನ್ನು ಇದು ಮಗನ ವಿಚಾರ ಆದ್ರೆ, ಅಪ್ಪನ ವಿಚಾರಕ್ಕೆ ಹೋದ್ರೆ ಅವರ ವಿರುದ್ಧವೂ ಕೂಡ ಈ ಹಿಂದೆ ಅಂದ್ರೆ ಮೊನ್ನೆ ರಾತ್ರಿಯ ತನಕ ಕೂಡ ಕೇವಲ ಬೇಲಬಲ್ ಕೇಸ್ಗಳು ಅಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ ದಾಖಲಾಗಿತ್ತು. ಆದ್ರೆ ನೆನ್ನೆ ರಾತ್ರಿ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು KR ನಗರದಲ್ಲಿ. ಅದು ಕಿಡ್ನಾಪ್ ಅಂದ್ರೆ ಒಬ್ಬ ಸಂತ್ರಸ್ತ ಮಹಿಳೆಯನ್ನ ಅಪಹರಣ ಮಾಡಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡಬಾರದು, ಸಾಕ್ಷ್ಯ ನಾಶವನ್ನ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣ ದಾಖಲು ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಇವತ್ತು ಅದರ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೀತಾ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಇವತ್ತೇನಾದ್ರೂ ಅದಕ್ಕೆ ರಕ್ಷಣೆ ಸಿಕ್ಕಿದ್ರೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬಹುದು, ಇಲ್ಲ ಅಂದ್ರೆ ಅವರು ಕೂಡ ತಲೆಮರೆಸ್ಕೊಂಡು ಈಗ ಓಡಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಅರುಣ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ.